ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ರುಚಿಯಾದಂತಹ ಮಟನ್ ಸಾಂಬಾರು, ಮೈಸೂರು ಶೈಲಿಯ ಮಟನ್ ಸಾಂಬಾರನ್ನು ಮಾಡೋದನ್ನು ನೋಡೋಣ. ಫಸ್ಟು ಒಂದು ಬಾಣಲೆಗೆ 2 ಕಟ್ ಮಾಡಿಟ್ಕೊಂಡಂತಹ ಈರುಳ್ಳಿ ಮತ್ತು ಚಿಟಿಕೆ ಅರಿಶಿನ ಆ್ಯಡ್ ಮಾಡಿ ತರಿಯಾಗಿ ರುಬ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ನಾವು 3/4 kg ಮಟನ್ನು ಹಾಕ್ತಾಯಿದ್ದೀವಿ. ಈರುಳ್ಳಿನ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಫುಲ್ಲು ಸಾಫ್ಟಾಗಿ ಇರಬಾರ್ದು, ಅದು ಚೆನ್ನಾಗಿ ಬೇಯಿಸಬೇಕು. ಅದೇ ಮಿಶ್ರಣದಲ್ಲಿ ಬೇಯಿಸ್ಬಿಟ್ಟು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಉಪ್ಪನ್ನು ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು. ಇದನ್ನು ನಾವು 4 ಲೋಟ ನೀರನ್ನು ಚೆನ್ನಾಗಿ ಕುದಿ ಕುಕ್ಕರ್ಗೆ ಹಾಕ್ತಾಯಿದ್ದೀವಿ. ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಕುಕ್ಕರ್ನಲ್ಲಿ 5 ರಿಂದ 6 ವಿಸಲನ್ನ ಬಡಿಸ್ಬೇಕು. ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ, ಅರ್ಧ ಚಿಟಿಕೆ ಲವಂಗನ ಹಾಕಿ ನಾವು ಗ್ರೈಂಡ್ ಮಾಡ್ಕೋತಾ ಇದ್ದೀವಿ. ನೋಡ್ಬೋದು, ಇಲ್ಲಿ ಅರ್ಧ ಚಿಟಿಕೆಯಷ್ಟು ಸಾಕು. ಇದರ ಜೊತೆಗೆ ನಾವು 10 ರಿಂದ 12 ಮೆಣಸಿನಕಾಳು, ಹಾಗೆಯೇ ಕಟ್ ಮಾಡಿರೋಂಥ 2 ಟೊಮ್ಯಾಟೊನ ಅರ್ಧ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ಮಸಾಲಕ್ಕೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ನ ಮಿಶ್ರಣ ಮಾಡ್ತಾ ಇದ್ದೀವಿ. ಅದು 1.5 ಸ್ಪೂನ್ ಸಾಕು. ಇದನ್ನು ಚೆನ್ನಾಗಿ ರುಬ್ಕೊಂಡಿರೋಂಥ ಮಸಾಲನ ನಾವಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಅರ್ಧ ಕಾಯಿನ ತಗೊಂಡು ಅದಕ್ಕೆ 1 ಸ್ಪೂನ್ ಗಸಗಸೆ ಹಾಗೂ 4 ಸ್ಪೂನ್ ಕುರಿಗಡಲೆ ಪೌಡರ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಇದನ್ನು ಕುಕ್ಕರ್ಲಿ 1 ವಿಸಿಲ್ ಬರೆಸಿದ್ರೆ ರುಚಿಯಾದಂಥ ಮಟನ್ ಸಾಂಬಾರು ರೆಡಿ.